ಕನ್ನಡದಲ್ಲಿ ಒಂದು ಮಾತಿದೆ, ಪಾಲುಂಡು ಮೇಲುಂಬರೆ. ಹಾಲು ಕುಡಿದ ಬಳಿಕ ಮತ್ತೇನು ಮಾಡಬಾರ್ದು? ಊಟ ಮಾಡಬಾರ್ದು. ಜಾಣರಾದವ್ರು. ಹಾಲು ಅಂದರೆ ಕೊನೆಯದಾಗಿ ಎಲ್ಲ ಭೋಜನ ಮುಗಿದ ಮೇಲೆ ಹಾಲು ಕುಡಿದು ಬಿಟ್ರೆ ಅದು ಊಟ ಅಲ್ಲಿಗೆ ಮುಗೀತು ಅಂತ ಅರ್ಥ. ಹಂಗ ನಮ್ಮ ಪ್ರಣವಾನಂದಪ್ಪ ಅವ್ರದ್ದು ಪ್ರವಚನ ಆಶೀರ್ವಚನ ಕೇಳಿದ ಬಳಿಕ ಮುಂದೇನು ಕೇಳಬೇಕು ಅಂತ ಅನಿಸೋದಿಲ್ಲ. ಹಾಲು ಕುಡದಷ್ಟು ಆನಂದ ಪಡುವಂತೆ ಮನಸ್ಸಿನ ಒಂದೊಂದು ಬಗೆಗಳನ್ನು ಎಂದೂ ಪ್ರವಚನಕ್ಕೆ ಬಂದಿಲ್ಲ, ಇವತ್ತ ಬಂದಾನಂತಂದ್ರೂ ಸುಮ್ಮನೆ ಲಕ್ಷ ಕೊಟ್ಟು ಕೇಳಿಬಿಟ್ರೆ ಸಾಕು, ಹೃದಯದಿಂದ ಎಂದೂ ಮಾಸದೇ ಇರುವಂಥ ಒಂದು ಅದ್ಭುತ ಪ್ರವಚನ ಅಂದರೆ ಅದು ಪ್ರಣವಾನಂದ ಮಹಾಸ್ವಾಮಿಗಳವರ ಪ್ರವಚನ ಅನ್ನೋದನ್ನು ನೆನಪಿದೆ. ಒಮ್ಮೆ ಕೇಳಿದ್ರೆ ಸಾಕು, ಮತ್ ಅದನ್ನ ಕೇಳಬೇಕು ಅಂತಲ್ಲ, ಮತ್ತವ್ರು ಸುಮ್ಮನೆ ಹಂಗೆ ಶಬ್ದ ನೆನಪು ತೆಗೆದ್ರೆ ಮತ್ತೆ ನಮ್ಮ ಸ್ಮೃತಿಯಲ್ಲಿ ಅದು ಬಂದಿರಬೇಕು. ಅಷ್ಟು ಅದ್ಭುತವಾಗಿರುವಂಥ ನುಡಿಗಳು. ಸುಮ್ಮನೆ ಪಚನ ಆಗಲಿ ಅಂತ ಮ್ಯಾಲ ಒಂದಿಷ್ಟು ನಾವು ಅಡಿಕೆಯಲ್ಲಿ ಹಾಕ್ಕೊಂಡಂಗೆ ಎರಡು ಮಾತು ಹೇಳಿ ಮುಗಿಸಿಬಿಡೋದು. ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಒಂದು ಚರಣ, ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಮನಸ್ಸು ಬಂದಂಗ ನೀನು ನಡ್ಕೋಬೇಡಪ್ಪ ಅಂತ ನೀತಿಯನ್ನು ಉಪದೇಶ ಮಾಡ್ತಾರೆ. ಭೂಮಿ ಮ್ಯಾಲ ನಾವೆಲ್ಲ ಬಂದೀವಿ ಅಂದ ಬಳಿಕ ಪರಮಾತ್ಮ ನಮಗೆ ಬಹಿರಿಂದ್ರಿಯಗಳನ್ನ ಮತ್ತು ಅಂತರಿಂದ್ರಿಯಗಳನ್ನು ದಯಪಾಲಿಸಿದ್ದಾನೆ. ಹೊರಗೂ ಇಂದ್ರಿಯಗಳದಾವ, ಒಳಗೂ ಇಂದ್ರಿಯಗಳದಾವ. ಹೊರಗಿನ ಇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ಜ್ಞಾನೇಂದ್ರಿಯಗಳು. ಯಾಕೆ ಅವಕ್ಕೆ ಜ್ಞಾನೇಂದ್ರಿಯ ಅಂತಾರಂದ್ರೆ ನಮಗೆ ಜ್ಞಾನವನ್ನ ಮಾಡಿಕೊಡುವ ಕಾರಣದಿಂದ. ಕಣ್ಣು ರೂಪಜ್ಞಾನವನ್ನ ಮಾಡಿಕೊಡುತ್ತದೆ, ಕಿವಿ ಶಬ್ದಜ್ಞಾನ ಮಾಡಿಕೊಡುತ್ತದೆ, ನಾಲಿಗೆ ರುಚಿಜ್ಞಾನ ಮಾಡಿಕೊಡುತ್ತದೆ, ಮೂಗು ವಾಸನಾ ಜ್ಞಾನ ಮಾಡಿಕೊಡುತ್ತದೆ, ಚರ್ಮ ಸ್ಪರ್ಶಜ್ಞಾನ ಮಾಡಿಕೊಡುತ್ತದೆ. ಹೀಗೆ ಈ 5 ಇಂದ್ರಿಯಗಳು ಜ್ಞಾನವನ್ನ ಮಾಡಿಕೊಡುವುದರಿಂದ ಅವುಗಳಿಗೆ ಜ್ಞಾನೇಂದ್ರಿಯ, ಮತ್ತು ಅವು ಬಹಿರಂಗದಲ್ಲಿ ಕಾಣಿಸಿಕೊಳ್ಳುವುದರಿಂದ ಬಹಿರಿಂದ್ರಿಯ. ಇವು ಎಲ್ಲವಕ್ಕೂ ಪ್ರೇರಣೆಯಾಗಿರುವಂತಹದ್ದು ಒಂದು ಇಂದ್ರಿಯ ಇದೆ. ಆ ಇಂದ್ರಿಯ ಯಾವುದು ಅಂದ್ರೆ ಮನಸ್ಸು. ಕಣ್ಣಿಗೆ ನೋಡಾಕ ಬರುವುದಿಲ್ಲ, ಕಿವಿಗೆ ಕೇಳಾಕ ಬರುವುದಿಲ್ಲ, ಮೂಗಿಗೆ ವಾಸನೆ ನೋಡಾಕ ಬರುವುದಿಲ್ಲ, ನಾಲಿಗೆಗೆ ರುಚಿ ನೋಡಾಕ ಬರುವುದಿಲ್ಲ, ಚರ್ಮಕ್ಕೆ ಸ್ಪರ್ಶವನ್ನು ಅನುಭವಿಸುವುದಕ್ಕೆ ಬರುವುದಿಲ್ಲ. ಅದೇ ಹಂಗ ಬರುವುದಿಲ್ರಿ, ಇಷ್ಟೊತ್ತನ ಹೇಳಿದ್ರಿ. ಮತ್ತು ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಇವು ಅನುಭವಿಸ್ತಾವ, ಜ್ಞಾನ ಮಾಡಿಕೊಡ್ತಾವ ಅಂತ ಹೇಳ್ತೀರಿ. ಮತ್ತು ಇವು ಹೆಂಗ ಅನುಭವಿಸುವುದಿಲ್ಲ ಅಂತ ಹೇಳ್ತೀರಿ ಅಂದ್ರೆ, ಎಷ್ಟೋ ಮಂದಿ ಇಲ್ಲಿ ಪ್ರವಚನ ಕುಂತೀರಿ, ಸುಮ್ಮ ಮಾತಾಡಕತ್ತಿಲ್ಲ, ನಾವು ಮೈಕ್ ಹಚ್ಚಿ ಮಾತಾಡಕತ್ತೀವಿ. ಆದ್ರೂ ಕೆಲವು ಮಂದಿ ಕಿವಿಗೆ ಏನಾಗುದಿಲ್ಲ, ಬೀಳುವುದೇ ಇಲ್ಲ ಅವು. ಎಷ್ಟೋ ಮಂದಿ ಇಲ್ಲೇ ಕುಂತಾರಂದ್ರೂ ಅವ್ರ ಪ್ರವಚನ ಏನ್ ಮಾಡಾಕತ್ತಿಲ್ಲ, ಕೇಳಾಕತ್ತಿಲ್ಲ. ಇಲ್ಲಿ ಕುಂತಾರ ಕರೆ, ಪ್ರವಚನ ಏನ್ ಮಾಡಾಕತ್ತಿಲ್ಲ. ಕಿವಿ ಇಲ್ಲನೋ ಅದ, ಕಣ್ಣು ಇಲ್ಲೇ ಇಲ್ಲನೋ ಅದ, ಕಿವಿ ಇಲ್ಲೇ ಅದಾವ, ಕಣ್ಣು ಇಲ್ಲೇ ಅದಾವ, ಕಾಲು ಇಲ್ಲೇ ಅದಾವ, ಕೈ ಇಲ್ಲೇ ಅದಾವ. ಆದ್ರ ಅವು ಏನೂ ಕೇಳಾಕತ್ತಿಲ್ಲ, ನೋಡಾಕತ್ತಿಲ್ಲ. ಯಾಕಂದ್ರೆ ಕೇಳಬೇಕಾದವ, ನೋಡ್ಬೇಕಾದವ ಇಲ್ಲಿಲ್ಲ. ಅವನಿಗೇನಂತಾರ, ಮನಸ್ಸು. ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ, ಕಿವಿಯೊಳಗೆ ಕಿವಿಯಿದ್ದು ಕೇಳಲೇ ಕರಿಯರಯ್ಯ, ಜಿಹ್ವೆಯೊಳಗೆ ಜಿಹ್ವೆ ಇದ್ದು ರುಚಿಸಲೇ ಕರಿಯರಯ್ಯ, ಘ್ರಾಣದೊಳಗೆ ಘ್ರಾಣವಿದ್ದು ಮೂಷಿಸಲೇ ಕರಿಯರಯ್ಯ. ಬರೇ ಘ್ರಾಣ ಇದ್ರೆ ನಡೆಯುವುದಿಲ್ಲ, ಬರೇ ಕಿವಿ ಇದ್ರೆ ನಡೆಯಂಗಿಲ್ಲ, ಕಣ್ಣಿದ್ರೆ ನಡೆಯಂಗಿಲ್ಲ. ಕಣ್ಣೊಳಗ ಇನ್ನೊಬ್ಬ ಕುಂತು ನೋಡ ಒಬ್ಬ ಬೇಕು.
ಕಣ್ಣು ನೋಡಂಗಿಲ್ಲ, ಕಣ್ಣಿನಿಂದ ಮನಸ್ಸು ನೋಡ್ತದೆ. ಕಿವಿ ಕೇಳಂಗಿಲ್ಲ, ಕಿವಿಯಿಂದ ಮನಸ್ಸು ಕೇಳ್ತದೆ. ನಾಲಿಗೆ ರುಚಿ ನೋಡಂಗಿಲ್ಲ, ನಾಲಿಗೆಯಿಂದ ಮನಸ್ಸು ರುಚಿ ನೋಡ್ತದೆ. ಮೂಗು ವಾಸನ ನೋಡಂಗಿಲ್ಲ, ಮೂಗಿನಿಂದ ಮನಸ್ಸು ವಾಸನ ನೋಡುತ್ತದೆ. ಚರ್ಮ ಸ್ಪರ್ಶ ಜ್ಞಾನ ಮಾಡಿಕೊಳ್ಳಂಗಿಲ್ಲ, ಚರ್ಮದಿಂದ ಮನಸ್ಸು ಸ್ಪರ್ಶ ಜ್ಞಾನ ಮಾಡಿಕೊಳ್ಳುತ್ತದೆ. ಎಷ್ಟು ಅದರ ಗಮನ ವೇಗವಾಗಿದೆ ಅಂದ್ರೆ ನಮ್ಮ ಕಲ್ಪನೆ ಮಾಡಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ. ಕಣ್ಣಾಗೊಂದು ಮನಸ್ಸು, ಕಿವಿಯಾಗೊಂದು ಮನಸ್ಸು, ಮೂಗಿನಾಗೊಂದು ಮನಸ್ಸು, ನಾಲಿಗೆಯಾಗೊಂದು ಮನಸ್ಸು ಇಲ್ಲ. ಒಂದ ಮನಸ್ಸು ಎಲ್ಲ ಕಡೆಗೂ ಸುತ್ತಾಗ್ತದೆ. ಇರುವುದೊಂದೇ ಮನಸ್ಸು. ಆ ಮನಸ್ಸು ಕಣ್ಣಿಗೆ ಬರ್ತದ, ಕಿವಿಗೆ ಬರ್ತದ, ಕೈ ಮಾಡೋ ಮುಂದೆ ಕೈ ಬಂದಿರ್ತದ, ಕಣ್ಣು ದೊಡ್ಡದು ಮಾಡಿದ್ರೆ ಮತ್ತೆ ಕಣ್ಣಿಗೆ ಹೋಗಿರ್ತದೆ. ಇಲ್ಲೇ ಇಷ್ಟರೊಳಗನ ಪ್ರವಚನ ಮಾಡುವಾಗ ಏನೇನು ಅವಯವ ಅಂಗಾಂಗಗಳನ್ನು ನಾನು ಉಪಯೋಗ ಮಾಡ್ತಿರ್ತೀನಿ, ಎಲ್ಲ ಕಡೆಗೂ ತಾನು ತತ್ಕ್ಷಣದಲ್ಲಿ ನಿರ್ಗಮಿಸುವಂಥ, ಗಮಿಸುವಂಥ, ಪ್ರಸಾರಣ ಮಾಡುವಂಥ, ವಿಸ್ತಾರವಾಗುವಂಥ, ಸಂಕೋಚಗೊಳ್ಳುವಂಥ ಎಲ್ಲ ವಿಧಗಳಲ್ಲಿ ಸುತ್ತುವರಿಯುವಂಥದ್ದು ಅಂದರೆ ಮನಸ್ಸು. ಅದು ಅದ್ಭುತವಾಗಿರುವಂಥ ಶಕ್ತಿ ಪರಮಾತ್ಮ ಆ ಮನಸ್ಸಿಗಿಟ್ಟು ಅದನ್ನ ನಮ್ಮೊಳಗಿಟ್ಟ. ಅದಕ್ಕೆ ಅಕ್ಕ ಮಹಾದೇವಿ ಅಂತ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗೆ ಭವವುಂಟೆ ಚನ್ನಮಲ್ಲಿಕಾರ್ಜುನ. ಸೂರ್ಯ ಒಬ್ಬ, ಜಗತ್ತಿನ ಎಲ್ಲ ಆಗು ಹೋಗುಗಳು ಯಾರ ಸಾನ್ನಿಧ್ಯದೊಳಗೆ ನಡೀತಾವ? ಸೂರ್ಯನ ಸನ್ನಿಧಾನದೊಳಗೆ ನಡೀತಾವ. ಲೋಕದ ಚೇಷ್ಟೆಗೆ ರವಿ ಬೀಜ. ರವಿ ಅಂದ್ರೆ ಸೂರ್ಯ. ಸೂರ್ಯನೇ ಎಲ್ಲಕ್ಕೂ ಕಾರಣ. ಅವ ಹಿಂಗ ಉದಯ ಆದ ಅಂದ್ರೆ, ಉದಯ ಆದಾಗ ಮನುಷ್ಯರು ಹೇಳ್ತಾರ, ಪಕ್ಷಿಗಳು ಹೇಳ್ತಾವ, ಪ್ರಾಣಿಗಳು ಹೇಳ್ತಾವ, ಬಿತ್ತವ್ರು ಬಿತ್ತಕ್ಕೆ ಹೋಗ್ತಾರ, ಯಾರ್ಯಾರು ನೌಕರಿಗೆ ಹೋಗೋರು ನೌಕರಿಗೆ ಹೋಗ್ತಾರ, ಹೊಲಕ್ಕೆ ಹೋಗೋರು ಹೊಲಕ್ಕೆ, ಬೆಂಗಳೂರಿಗೆ ಹೋಗೋರು ಬೆಂಗಳೂರಿಗೆ. ಇಂಥದ್ದು ನಡೆಯಂಗಿಲ್ಲ ಅನ್ನಂಗಿಲ್ಲ ನೋಡ್ರಿ. ಎಲ್ಲವೂ ಸೂರ್ಯ ಹೆಂಗ ಹುಟ್ಟಿ 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 ತಾನು ಮೇಲಕ್ಕೆ ಬರ್ತಾನ, ಹಂಗ ಎಲ್ಲ ಕೆಲಸಗಳು ಸೂರ್ಯನ ಸನ್ನಿಧಾನದಲ್ಲಿ ನಡೀತಾವ. ಆದ್ರೆ ಸೂರ್ಯ ಮಾತ್ರ ಯಾವುದಕ್ಕೂ ಅಂಟಿಕೊಳ್ಳಲಾರ್ದಂಗೆ ಇರ್ತಾನ. ಅವನ ಸಾನ್ನಿಧ್ಯ ಎಲ್ಲವನ್ನೂ ಅವನು ಲಕ್ಷಿಸ್ತಾನೆ. ಅವನ ಸಾನ್ನಿಧ್ಯದಲ್ಲಿನೇ ಎಲ್ಲ ಕ್ರಿಯೆಗಳು ನಡೀತಾವ. ಹಂಗೆ ಎನಗುಳ್ಳದೊಂದು ಮನ, ನನ್ನೊಳಗೂ ಒಂದು ಮನಸ್ಸದ. ಆ ಮನಸ್ಸು ಇಲ್ಲದ ಏನು ಕೆಲಸ ನಡೆಯಂಗಿಲ್ಲ. ಸೂರ್ಯ ಇಲ್ದ ಪ್ರಪಂಚದ ಕೆಲಸ ನಡೆಯಂಗಿಲ್ಲ, ಮನಸ್ಸಿಲ್ದ ಮನುಷ್ಯರ ಕೆಲಸ ನಡೆಯಂಗಿಲ್ಲ. ಹಂಗ ಏನು ನಡೆದ್ರೂ ಅದಕ್ಕೆಲ್ಲ ಮನಸ್ಸು ಅನ್ನುವಂಥದ್ದನ್ನೇ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತದೆ. ಒಳ್ಳೇದು ನಡೆದ್ರು ಮನಸ್ಸ ಕಾರಣ, ಕೆಟ್ಟದ್ದು ನಡೆದ್ರು ಮನಸ್ಸ ಕಾರಣ, ದಾನ ಕೊಡೋದಕ್ಕೂ ಮನಸ್ಸ ಕಾರಣ, ಕೊಡಬೇಡ ಅಂತ ಹೇಳೋದಕ್ಕೂ ಮನಸ್ಸ ಕಾರಣ, ದಾಸೋಹ ಮಾಡಿಸೋದಕ್ಕೂ ಅದ ಕಾರಣ, ಬೇಡ ಅಂತ ಹೇಳೋದಕ್ಕೂ ಅದ ಕಾರಣ. ಏನು ಮಾಡ್ತೀವಿ ಎಲ್ಲದಕ್ಕೂ ಶುದ್ಧಾಶುದ್ಧತೆಗಳಿಗೆ ಕಾರಣವಾದದ್ದು ಈ ಮನಸ್ಸು. ಅಂಥ ಮನಸ್ಸಿನ ಉಪಟಳವನ್ನ ತಡೆಯೋದು ಬಹಳ ಕಷ್ಟ ಅದ. ಅದಕ್ಕೆ ನನಗೊಂದು ಉಪಾಯವನ್ನು ಕಲಿಸಿಕೊಟ್ಟು ಬಿಡು ಚನ್ನಮಲ್ಲಿಕಾರ್ಜುನ. ಇಂಥ ಚಂಚಲಾತ್ಮಕವಾಗಿರುವಂಥ ಈ ಮನಸ್ಸನ್ನ ನಿಮ್ಮೊಳಗೆ ಒಡವೆರೆದು, ನಿಮ್ಮೊಳಗದು ಯಾವಾಗಲೂ ಇರುವಂಗ ಮಾಡಿ ನನ್ನನ್ನ ನಿಶ್ಚಿಂತಳನ್ನಾಗಿ ಮಾಡಿಬಿಡು ಅಂತ ಮಹಾದೇವಿ ಅಕ್ಕ ಬೇಡ್ತಾಳೆ. ಅದನ್ನು ಪರಮಾತ್ಮನಿಗೆ ಕೊಟ್ಟು ಬಿಡೋದು. ಜಾನಪದದಲ್ಲಿ ಒಂದು ಮಾತಿದೆ, ಜಾಣನನ ಮಗಳನ್ನ ಯಾರಿಗೆ ಕೊಡಲವ್ವ, ಕ್ವಾಟಿ ಮ್ಯಾಲಿರುವ ಕೊರವಗ. ಕ್ವಾಟಿ ಮ್ಯಾಲಿರುವ ಕೊರವಗ ಕೊಟ್ಟರ ಕಸಬರಿಗೆ ಚಿಂತಿ ನನಗಿಲ್ಲ. ಅಳಿಯಾನ ಹುಡುಕಾಡ್ಕೊಂಡು ಬಂದಾಳಂತೆ. ಯಾವ ಅಳಿಯ ಅಂದ್ರ ಕೊರೂರವ. ಕೊರೂರು ಅಂದ್ರೆ ಮೊದಲೆಲ್ಲರೂ ಅವರು ಕಸಬರಿಗೆ ಹೆಣಿಯುವುದು, ಬುಟ್ಟಿ ಹೆಣಿಯುವ ಕೆಲಸವನ್ನು ಮಾಡ್ತಿದ್ರು. ಕಸಬರಿಗೆ ಅವ್ರ ಮನೆ ತುಂಬ ಕಸಬರಿಗೆ. ಅಳಿಯ ಮನೆಗೆ ಬರುವಾಗ ಏನು ತಗೊಂಡ್ಬರ್ಬೇಕಂತ ಆಕಿ ಇಚ್ಛೆ ಆಯ್ತಂದ್ರೆ ಕಸಬರಿಗೆ ತಗೊಂಡು ಬರ್ಬೇಕು. ಯಾಕೆ ಅವ್ನ ಮನ್ಯಾಗ ಹೆಣಿಯುದ ಅವ್ನ ಹೆಣಿತಾರಂದಾಗ ಮತ್ ಮನ್ಯಾಗ ಏನಿರ್ತಾವ ಅವನ್ನ ಹಿಡ್ಕೊಂಬರ ಅವ ಕೈಯಾಗ. ಅವ ಕೊರವ್ರವಂಗ ಕೊಟ್ಟೆ ಅಂದ್ರೆ ಕಸಬರಿಗೆ ಚಿಂತಿಲ್ಲ ಅಂತ ಹೊರಗಿನ ಅರ್ಥ. ಜಾಣನನ ಮಗಳನ್ನ ಯಾರಿಗೆ ಕೊಡಲಿ,
ಕೊರವನಿಗೆ ಕೊಡ್ತೀನಿ, ಕೊರವನಿಗೆ ಕೊಟ್ರ ಕಸಬರಿಗೆ ಚಿಂತೆ ಇಲ್ಲ ಅಂತ ವಾಚ್ಯದಲ್ಲಿ ಅರ್ಥವನ್ನು ಅದು ತೋರಿಸಿದ್ರು. ಜಾಣನನ ಮಗಳು ಅಂದ್ರೆ ಮನಸ್ಸು ಅನ್ನುವಂಥ ಶುದ್ಧವಾದ ಮನಸ್ಸಿಗೆ ಜಾಣ ಮಗಳು ಅಂತಾರವ್ರು. ಯಾವುದನ್ನ ತಿಳಿಯಬೇಕು, ಯಾವುದನ್ನ ಗ್ರಹಣ ಮಾಡಬೇಕು, ಯಾವುದರಿಂದ ನನ್ನ ಆತ್ಮಕಲ್ಯಾಣ ಇದೆ ಅಂತ ಅರಿವನ್ನ ಮಾಡಿಕೊಂಡಿರ್ತದಲ್ಲ, ಅಂತಹ ಶುದ್ಧವಾದ ಮನಸ್ಸನ್ನ ಯಾರಿಗೆ ಕೊಡಲಿ? ಇಂಥವ್ರಿಗೆ ಕೊಡುವುದಕ್ಕಿಂತಲೂ ಕ್ವಾಟಿ ಮ್ಯಾಲಿರುವ ಕೊರವ, ಬಹಳ ಪರಿಶುದ್ಧವಾಗಿರುವಂಥ ನಿರ್ಮಲವಾಗಿರುವಂಥ ಮನಸ್ಸೆಂಬ ಮಗಳನ್ನ ಕೋಟೆಯ ಮೇಲೆ, ಅಂದ್ರೆ ನಮ್ಮ ತಲೆ ಎಂಬ ಕೋಟೆ, ಈ ಕೋಟೆಯ ಮೇಲೆ ಇರುವಂತಹ ಪಶ್ಚಿಮ ಶಿಖಾಚಕ್ರ, ಆ ಪಶ್ಚಿಮ ಶಿಖಾಚಕ್ರದಲ್ಲಿ ಸದಾವಕಾಲ ಬೆಳಗುತ್ತಿರುವಂತಹ ಕೊರವ ಅಂದ್ರೆ ಪರಮಾತ್ಮ, ಕೊರವ ಅಂದ್ರೆ ದೇವರು, ಕೊರವ ಅಂದ್ರೆ ಜಗತ್ ಸೃಷ್ಟಿಕರ್ತ, ಅಂತಹ ಜಗತ್ ಕಲ್ಯಾಣಕರ್ತನಾಗಿರುವಂತಹ ಕೊರವನೆಂಬ ದೇವನಿಗೆ ಪರಿಶುದ್ಧವಾಗಿರುವಂತಹ ಮನಸ್ಸೆಂಬ ಮಗಳನ್ನ ನಾವು ಕೊಟ್ವಿ ಅಂದ್ರ ಯಮ ಎಂಬ ಕಸಬರಿಗಿಯ ಚಿಂತೆ. ಕಸಬರಿಗಿ ಅಂದ್ರ ಉಪಯೋಗ ಇಲ್ಲದ್ದು ಅಂತ. ಕಸಬರಿಗೆ ಬಂದ ಅಂದ್ರೆ ಕಸಬರಿಗೆ ಅಂದ್ರೆ ಉಪಯೋಗ ಇಲ್ಲದ್ದು ಅಂತ ಹೆಂಗ ಸಾಮಾನ್ಯ ಅರ್ಥದಲ್ಲಿ ಉಪಯೋಗ ಮಾಡ್ತಾರಲ್ಲ, ಹಂಗ ಜನನ ಮರಣಗಳಿಂದ ತುಂಬಿದಂಥ ಯಮ ಅನ್ನುವಂಥವ, ಮೃತ್ಯು ಅನ್ನುವಂಥ ದೇವತೆಯನ್ನ ಕಸಬರಿಗೆ ರೂಪದಲ್ಲಿ ದೂರ ಸರಿಸಬೇಕಾಗಿತ್ತು. ಅಂದ್ರೆ ಪರಿಶುದ್ಧವಾದಂಥ ಮನಸ್ಸೆಂಬ ಮಗಳನ್ನ ಪರಮಾತ್ಮನಿಗೆ ನಾವು ಕೊಡಬೇಕು ಅನ್ನುವುದನ್ನ ಈ ಜಾನಪದದಲ್ಲಿ ತಾಯಿ ಅಷ್ಟು ಸುಂದರವಾಗಿ ಹೇಳ್ತಾಳಂಥ. ಮನಸ್ಸು ಅದು ಶುದ್ಧವಾಗಿರಬೇಕು, ಪರಿಶುದ್ಧವಾದ ಗುಣ ಇದ್ರನೇ ಪರಮಾತ್ಮನ ಒಲಿಮೆಯಾಗ್ತದೆ. ಅಂಥದ್ದು ಪರಮಾತ್ಮ ಸೃಷ್ಟಿಯಲ್ಲಿ ಎಷ್ಟು ಜೀವರಾಶಿಗಳನ್ನು ಮಾಡಿದ್ದಾನೆ, ಅದರಲ್ಲಿ ಮನುಷ್ಯ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಸೃಷ್ಟಿ. ಈ ಜನ್ಮಕ್ಕೆ ನಾವು ಜಂತೂನಾಂ ನರಜನ್ಮ ದುರ್ಲಭಂ, ಒಂದಲ್ಲ ಇದು ಎಷ್ಟು ಜನ್ಮಗಳಿಂದ ನಾವು ಪುಣ್ಯವನ್ನು ಮಾಡಿ ಮನುಷ್ಯ ಜನ್ಮವನ್ನು ಪ್ರಾಪ್ತ ಮಾಡಿಕೊಂಡೆ. ಅಷ್ಟು ಸುಲಭವಾಗಿ ಮನುಷ್ಯ ಜನ್ಮಕ್ಕೆ ಬಂದು ಕೆಟ್ಟ ವಿಚಾರಗಳನ್ನು ಮಾಡಿ ಕೆಟ್ಟದ್ರಲ್ಲಿ ಬಿದ್ದು ಹೋಗಬಾರ್ದು. ಅದರಲ್ಲಿನೇ ರೈತರು ಅಂಥವ್ರು ಇಂಥವ್ರು ಕೆಲವು ಜನ ಏನಾರ ಒಂದು ಸಣ್ಣದು ಸಮಸ್ಯೆ ಬಂತು ಅಂದ್ರೆ ಮೊಬೈಲ್ ನೋಡ್ಕೊಂತ ಕುಂತಿರ್ತೀರಿ. ಮೊಬೈಲ್ ನೋಡ್ಕೋತ ನೀವು ಪ್ರಣವಾನಂದ ಅಪ್ಪವ್ರ ಪ್ರವಚನ ಕೇಳಾಕತ್ತೀರಿ. ನಡುವು ಏನು ಬರ್ತಾವ? ಪ್ರವಚನ ಕೇಳುವಾಗ ಏನ್ ಬರ್ತದೆ? ಒಮ್ಮೆ ಪ್ರವಚನ ಕೇಳಿದ್ರೆ ನಡುವು ಬಂದಿದ್ದು ಗೊತ್ತಾಗ. ಧಾರಾವಾಹಿ ನೋಡ್ತಿರ್ತೀರಿ, ಈಗ ತಿಳಿತದ ನೋಡಿ. ಧಾರಾವಾಹಿ ಮೊಬೈಲ್ನ ನೋಡುವಾಗ ನಡುವು ಏನ್ ಬರ್ತಿರ್ತಾವ್ರಿ? ಅಡ್ವರ್ಟೈಸ್ ಬರ್ತಿರ್ತಾವ. ಯಾರು ಅಡ್ವರ್ಟೈಸ್ ಪೂರ್ತಿ ನೋಡ್ತೀರಿ? ನೋಡುದಿಲ್ಲ. ಮುಂದೇನು ಮಾಡ್ತೀರಿ? ಅದಕ್ಕೆ ಮುಂದೇನು ಮಾಡ್ತೀರಿ? ಅಲ್ಲೊಂದು ಬಟನ್ ಇರ್ತದೆ ನೋಡ್ರಿ, ಯಾವ್ದು ಅದು? ಸ್ಕಿಪ್. ನೀವು ನೋಡಾಕತ್ತೀರಿ, ಬ್ಯಾಡಾಗಿದ್ದು ಬಂತಂದ್ರೆ ಅದನ್ನ ಏನ್ ಮಾಡ್ತೀರಿ? ಸ್ಕಿಪ್ ಮಾಡ್ತೀರಿ. ಬಹಳ ಸರಳದ. ಹಂಗ ಬದುಕಿನೊಳಗ ಸುಗಮವಾಗಿ ಬದುಕು ಸಾಗಕತ್ತದ. ಅದ್ರೊಳಗ ಆಗೊಮ್ಮೆ ಈಗೊಮ್ಮೆ ಅಡೆತಡೆಗಳು ಬರ್ತಾವ, ಕಷ್ಟಗಳು ಬರ್ತಾವ, ದುಃಖಗಳು ಬರ್ತಾವ. ಬ್ಯಾಡ ಆದದ್ದು ಬಂದ ತಕ್ಷಣ ಹೆದರ್ಕೊಂಡು ಓಡಿ ಹೋಗ್ಬಾರ್ದು. ಅದನ್ನ ಸ್ವಲ್ಪ ಸಮಯ ಬಿಟ್ಟು ಸ್ಕಿಪ್ ಮಾಡಿಬಿಟ್ರೆ ಮತ್ತೆ ನಮಗ್ ಬೇಕಾಗಿದ್ದನೇ ಮುಂದುವರಿತದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಬದುಕು ಬಹಳ ಆರಾಮಿರ್ತದೆ. ಕಷ್ಟ ಎಲ್ಲ ಕಾಲಕ್ಕೂ ಇರುವುದಿಲ್ಲ, ಬಂದಂಥ ತೊಂದರೆ ಎಲ್ಲ ಕಾಲಕ್ಕೂ ಇರುವುದಿಲ್ಲ. ಆ ಗಳಿಗೆ ಆ ಕ್ಷಣ ದಾಟಿ ಬಿಟ್ರೆ ಸಾಕು. ಅಷ್ಟು ಸುಲಭವಾಗಿ ಮನುಷ್ಯ ಜನ್ಮದಿಂದ ಸಾಕು ಅನ್ನೋ ನಿರ್ಧಾರಕ್ಕೆ ಬರಬಾರ್ದು. ಮಕ್ಕಳಿಗೆ ಮೊಬೈಲ್ ಕೊಡ್ಲಿಕ್ಕಂದ್ರೆ ಆತ್ಮಹತ್ಯೆಗೆ ಹೋಗ್ತಾವ. 4 ಮಾರ್ಕ್ಸ್ ಕಡಿಮೆ ಬಂದ್ರೆ ಎಷ್ಟು ಮನಸ್ಸು ಸಣ್ಣವಾಗಿಬಿಟ್ಟಾವ ಅಂತ. ಮನಸ್ಸು ಅಷ್ಟು ಸಬಲವಾಗಿಲ್ಲ, ಅಷ್ಟು ಸದೃಢವಾಗಿಲ್ಲ. ಮನಸ್ಸು ಯಾವಾಗಲೂ ಗಟ್ಟಿ ಇರ್ಬೇಕು. ಬಂದದ್ದೆಲ್ಲ ಬರ್ಲಿ, ಸದ್ಗುರುನಾಥ ನಿನ್ನ ದಯಾ ಒಂದು ಇರಲಿ. ಹೆಂಗೆ ಹೇಳಿದ್ರಿ ಅಂದ್ರೆ ಮನಸ್ಸು ಗಟ್ಟಿ ಐತಿ ಅಂತ ಅದರ ಅರ್ಥ. ರಮಣ ಮಹರ್ಷಿಗಳ ಹತ್ರಕ್ಕೆ ಅವರು ಹೀಗೆ ಕೂತ್ಕೊಂಡಿದ್ರು. ಎಲಿಗಳನ್ನೆಲ್ಲ ಜೋಡಿಸಿ ಒಂದೊಂದು ಅದರೊಳಗೆ ಕಡ್ಡಿ ಪತ್ರವಳಿಗಳನ್ನ ಹೆಣೆಯೋದು. ಮೊದಲು ಊಟಕ್ಕೆಲ್ಲ ಕೊಡ್ತಿದ್ರು ದಾಸೋಹದಲ್ಲಿ, ಲಗ್ನದೊಳಗೆ. ಈಗೆಲ್ಲ ಪ್ಲಾಸ್ಟಿಕ್ ತಾಟ್ ಬಂದವ. ಇವು ಬರೋದಕ್ಕಿಂತ ಮೊದಲು ಎಲ್ಲ ಲಗ್ನಗಳಲ್ಲಿ ದಾಸೋಹಗಳೆಲ್ಲ ಏನಿರ್ತಿದ್ವು ಅಂದ್ರೆ ಪತ್ರವಳಿ ಎಲಿಗಳನ್ನು ಜೋಡಿಸಿರ್ತಿದ್ವು.
ಆ ಎಲಿಗಳಲ್ಲಿ ಒಳಗೊಂದು ಕಡ್ಡಿ ಇರ್ತಿತ್ತು. ಕಡ್ಡಿ ಹಿಂಗ ಅವರು ಎಲಿಗಳನ್ನು ಜೋಡಿಸೋದು, ಕಡ್ಡಿ ಹೆಣ್ಕೋತ ಕೂತಿದ್ರು. ದೂರದಿಂದ ಒಬ್ಬ ಯುವಕ ಓಡಿ ಬಂದವರೇ ನಮಸ್ಕಾರ ಮಾಡಿ, ಗುರುಗಳೇ, ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಮಾಡೀನಿ. ಜೀವನ ಸಾಕಾಗ್ಯದ, ಮನಸ್ಸಿಗೆ ಘಾಸಿ ಆಗ್ಯದ, ಬದುಕಬಾರದು ಅಂತ ನಾನು ನಿಶ್ಚಯಕ್ಕೆ ಬಂದೀನಿ. ಅದಕ್ಕೆ ಸಾಯಬೇಕು, ಕೊನೆಗೊಮ್ಮೆ ನಿಮ್ಮನ್ನ ನೋಡಿ ಹೋಗ್ಬೇಕು ಅಂತ ಅನಿಸ್ತು. ಅದಕ್ಕೆ ಓಡಿ ಬಂದೀನಿ. ಆತ್ಮಹತ್ಯೆ ವಿಚಾರ ಇಟ್ಕೊಂಡು ಓಡಿ ಬಂದೀನಿ ಅಂದ ತಕ್ಷಣ ಅವ್ರೇನು ಅವನ ಕಡೆಗೆ ಲಕ್ಷ್ಯ ಕೊಡಲಿಲ್ಲ, ಸುಮ್ಮ ಇದ್ರು. ತಮ್ಮ ಪೂರ್ತಿಯಾಗಿ ತಾವೇನು ಹೆಣಿಬೇಕಾಗಿತ್ತು ಅದನ್ನ ಹೆಣ್ಕೋತನ ಕೂತಿದ್ರು. ಮತ್ತವ ಅಂತಾನ, ನಾನು ಹೇಳಕತ್ತು ವಿಚಾರ ಸಣ್ಣದಲ್ಲ, ಸಾಯ್ಬೇಕು ಅಂತ ನಿರ್ಧಾರ ಮಾಡಿ ಬಂದೀನಿ, ನನ್ನ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಡ್ರಿ. ಅಷ್ಟೊತ್ತಿಗೆ ಅವ್ರೇನು ಹೆಣೆಯಕತ್ತಿದ್ರು, ಹೆಣೆಯೋದು ಮುಗಿತು. ಮುಂದೊಂದು 10-20 ಪತ್ರವಳಿ ಎಲೆಗಳನ್ನು ಹೆಣದಿಟ್ಟಿದ್ರು. ಇದನ್ನೂ ಒಂದು ಅದರ ಕೂಡಿಸಿ ಎಲ್ಲ ಅವನ ಕೈಯಾಗ ಕೊಟ್ರು. ಹೋಗಿ ಇವನು ತಿಪ್ಪ್ಯಾಗ ಹೋಗೋದು ಬಾ ಅಂದ್ರು. ತಿಪ್ಪಿಗೆ ಹಾಕಿ ಬಾ ಇವನ್ನ. ಅವ ಅಂದ, ಯಾರ ಹತ್ರ ಹೋದ್ರೆ ನನಗೆ ಮಾರ್ಗದರ್ಶನ ಸಿಗ್ತದ ಅಂತ ನಾನು ಓಡಿ ಬಂದಿದ್ದೆ, ಇವರ ಇಷ್ಟು ಮೂರ್ಖರದಾರ. ಮುಂಜಾಲಿಂದ ಸಂಜೆ ತನ ಕೂತ್ಕೊಂಡು ಊಟಕ್ಕೆ ಬರ್ತಾವಂತ ಪತ್ರವಳಿಗಳನ್ನ ಹೆಣದಿಟ್ಕೊಂಡಾನ, ಉಂಡಿಲ್ಲ ಬಿಟ್ಟಿಲ್ಲ. ಚಲೋ ಇದ್ದ ಪತ್ರವಳಿ ತಗೊಂಡು ಹೋಗಿ ತಿಪ್ಪಿಗೆ ಹೋಗದು ಬಾ ಅಂತಾನಂದ್ರ ಎಷ್ಟು ಮೂರ್ಖ ಇರ್ಬೇಕು ಇವರು ಅಂತ ತಡ ಎದುರಿಗೆ ಅಂದ ಬಿಟ್ಟ. ಅವಾಗ ರಮಣ ಮಹರ್ಷಿಗಳಂತಾರೆ, ಹೌದಪ್ಪ, ಬರೀ 10-20 ರೂಪಾಯಿ ಕಿಮ್ಮತ್ತು ಬಾಳುವಂತ ಈ ಎಲೆಗಳನ್ನ ಉಪಯೋಗ ಮಾಡ್ಲಾರ್ದನ ತಿಪ್ಪಿಗೆ ಹೋಗಿದ್ರೆ ಹಾಳಾಕೈತಿ ಅನ್ನುವಂಥ ಬುದ್ಧಿ ಇದ್ದಂಥ ನೀನು 84 ಲಕ್ಷ ಯೋನಿಗಳನ್ನು ದಾಟಿ ಮನುಷ್ಯ ಜನ್ಮಕ್ಕೆ ಬಂದಂಥ ಈ ಶರೀರವನ್ನ ಅನಾಯಾಸವಾಗಿ ಕಳ್ಕೋಬೇಕಂತ ವಿಚಾರ ಮಾಡಿಯಲ್ಲ, ಅದನ್ನ ಮೊದಲು ತೆಗೆದುಹಾಕು, ಸದ್ಗುರುನಾಥನಿಗೆ ಶರಣಾಗತನಾಗಿ ಮುಕ್ತನಾಗುವ ವಿಚಾರವನ್ನು ಮಾಡುವಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಬೇಕಾದ್ದು ಬರಲಿ, ಮನಸ್ಸಿಗೆ ಘಾಸಿಯಾಗುವಂಥ ಯಾವುದೇ ವಿಚಾರಗಳು ಬಂದ್ರೂ ಅವು ಆಗಮನ ಆಗ್ಯಾವಂದ್ರ ಅವು ಏನಕ್ಕಾವ? ನಿರ್ಗಮನ ಅಕ್ಕಾವ. ಬಂದಾವಂದ್ರ ಏನಕ್ಕಾವ? ಹೊಕ್ಕ. ಕೈ ಕೂಡೈತಿಲ್ರಿ, ಇದು ಸಂಯೋಗ ಆಗೈತಿ. ನಮಸ್ಕಾರ ಮಾಡುವಾಗ 2 ಕೈಗಳು ಹಿಂಗ ಕೂಡ್ಯಾವ, ಎಷ್ಟೊತ್ತನ ಇರ್ತಾವ? ಭಾಳ ಹೊತ್ತು ಇರಂಗಿಲ್ಲ. 2 ಕೈ ಕೂಡ್ಯಾವಂದ್ರ ಮುಂದೆ 1 ನಿಮಿಷ, 2 ನಿಮಿಷ, 5 ನಿಮಿಷ, 10 ನಿಮಿಷಕ್ಕೆ 2 ಕೈ ಬಿಡ್ತಾವ. ಕೂಡಿದ್ದು ಅಗಲುವುದು ಹೆಂಗ ಶತಸಿದ್ಧವೋ, ಕೂಡಿದಂತ 2 ಕೈಗಳು ವಿಯೋಗವಾಗುವುದು ಎಷ್ಟು ಸತ್ಯವೋ, ಕಣ್ಣು ರೆಪ್ಪೆಗಳು ಕೂಡಿದ್ದು ಮತ್ತು ತೆಗೆಯುವಂಥದ್ದು ಎಷ್ಟು ಶತಸಿದ್ಧವೋ, ಹಂಗ ಬದುಕಿನಲ್ಲಿ ಬಂದಂತಹ ಸಮಸ್ಯೆಗಳು ಇಂದಲ್ಲ ನಾಳೆ ಅವು ಹೋಗಿಯೇ ಹೋಗುತ್ತವೆ ಅನ್ನುವಂಥದ್ದನ್ನು ಶತಸಿದ್ಧವಾಗಿಯೇ ಇರ್ತದೆ. ಅದಕ್ಕೆ ಸಮಸ್ಯೆಗಳಿಗೆ ಹೆದರಿಕೊಂಡು ಮನಸ್ಸನ್ನ ಘಾಸಿ ಮಾಡ್ಕೋಬಾರ್ದು, ಅದಕ್ಕೆ ಸಮಯ ಕೊಡಬೇಕು. ಅಧ್ಯಾತ್ಮ ಪ್ರವಚನಗಳೆಲ್ಲ ಕಲಿಸುವ ವಿದ್ಯೆ ಏನು ಅಂದ್ರೆ, ಇಂಥ ಸಾಮರ್ಥ್ಯವನ್ನ ಪ್ರವಚನಗಳು ಬೆಳೆಸ್ತಾವ. ಮಕ್ಕಳನ್ನ ಯಾಕೆ ಅಧ್ಯಾತ್ಮದ ಕಡೆ ಕರ್ಕೊಂಡು ಬರಬೇಕು ಅಂದ್ರೆ, ಇಲ್ಲಿ ಎಲ್ಲ ರೀತಿಯ ವಿಚಾರಗಳು ತುಂಬಿರ್ತಾವ. ಮನಸ್ಸು ಸದೃಢ ಆಗುವುದಕ್ಕೆ, ಇಂದ್ರಿಯಗಳು ಸದೃಢ ಆಗುವುದಕ್ಕೆ, ಒಳಗಿರುವಂತಹ ಪರಮಾತ್ಮನನ್ನು ಅರಿಯುವುದಕ್ಕೆ ಏನೇನು ವಿಚಾರಗಳು ಬೇಕು ಅವೆಲ್ಲವುಗಳನ್ನ ಇಲ್ಲಿ ಕಲಿಸಿಕೊಡುವ ಕಾರಣದಿಂದ ಶುದ್ಧಾಶುದ್ಧವಾದ ಮನಸ್ಸಿನ ವಿಚಾರ ಎಷ್ಟು ಅದ್ಭುತ. ಒಳ್ಳೆ ಕೆಲಸಗಳನ್ನ ನಾವು ಒಳ್ಳೆ ಮನಸ್ಸಿನಿಂದ ಮಾಡಿದ್ರೇ ಪರಮಾತ್ಮನ ಸ್ವರ್ಗದಲ್ಲಿ ನಮಗೆ ಜಾಗ ಇರ್ತದೆ. ನಾವ ಮೊಬೈಲ್ ತಂದೀವಿ, 1 ಲಕ್ಷ ರೂಪಾಯಿ ಕೊಟ್ಟು ಒಂದು ಮೊಬೈಲ್ ತಂದೀವಿ, ಅದಕ್ಕೊಂದು ಏನಿಟ್ಟಿರ್ತೀವಿ? ಯಾರ ಕೈಗಾರ ಅದು ಸಿಕ್ತಿ ಅಂದ್ರೆ ತೆಗಿಬಾರ್ದು ಅಂದ್ರೆ ಏನಿಟ್ಟಿರ್ತೀವಿ? ಪಾಸ್ವರ್ಡ್ ಇಟ್ಟಿರ್ತೀವಿ. ಮೊಬೈಲ್ಗೆ ಏನಿಟ್ಟಿರ್ತೀವಿ? ಪಾಸ್ವರ್ಡ್. ನಮ್ದ ರೊಕ್ಕ, ನಮ್ದ ಮೊಬೈಲು, ನಾವ ಪಾಸ್ವರ್ಡ್ ಇಟ್ಟಿವಿ. 1 ನಂಬರ್ ತಪ್ಪು ಹೊಡೆದ್ರೆ ಒಮ್ಮೆ ಅದು ತೆಗಿತದೆ. ಮೊಬೈಲ್ ಪಾಸ್ವರ್ಡ್ನೊಳಗೆ 1 ಸಂಖ್ಯೆ ಅಲ್ಲ, ಒಂದು ಸಣ್ಣ ಚಿಹ್ನೆಗಳು ವ್ಯತ್ಯಾಸ ಆದ್ರೂ ನಮ್ಮ ಮೊಬೈಲನ್ನ ಓಪನ್ ಆಗುವುದಿಲ್ಲ ಅಂದಾಗ, ತಪ್ಪು ನಂಬರ್ ಹೊಡೆದ್ರೆ ನಮ್ಮ ಮೊಬೈಲ್ ಪಾಸ್ವರ್ಡ್ ಓಪನ್ ಆಗುವುದಿಲ್ಲ ಅಂದಾಗ, ತಪ್ಪು ಕೆಲಸ ಮಾಡಿದಾಗ ಪರಮಾತ್ಮನ ಸ್ವರ್ಗದ ಬಾಗಿಲು ಹೆಂಗೆ ತೆಗಿತದೆ? ತೆಗೆಯುವುದಿಲ್ಲ. ಅದಕ್ಕೆ ಒಳ್ಳೆ ಕೆಲಸಗಳನ್ನೇ ಮಾಡಬೇಕು, ಒಳ್ಳೆ ರೀತಿಯಲ್ಲೇ ನಡಿಬೇಕು. ಮನಸ್ಸಿಗೆ ಬಂದಂಗ ನಡೆದ್ರೆ ಪರಮಾತ್ಮ ಮೆಚ್ಚುವಂಗ ಒಗೆತನ ಆಗುವುದಿಲ್ಲ. ಮಹಾತ್ಮರು ಹೇಳಿದಂಗ ನೀವು ಮನಸ್ಸನ್ನ ಪಳಗಿಸಿದ್ರಿ ಅಂದ್ರೆ ದೇವರು ಮೆಚ್ಚುವಂಥ
ಒಗೆತನ ದೇವರು ಮೆಚ್ಚುವಂತ ಬದುಕು ನಿಮ್ಮದೆಲ್ಲ ಆಗ್ತದೆ ಅನ್ನುವ ಕಾರಣಕ್ಕಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಮನಸ್ಸಿಗೆ ಬಂದಂಗ ನಡ್ಕೋಬೇಡ್ರಪ್ಪ, ಮಹಾತ್ಮರು ಹೇಳಿದಂಗ, ನೀತಿ ಹೇಳಿದಂಗ, ಹಿರಿಯರು ಹೇಳಿದಂಗ, ಮನ್ಯಾಗ ಅನುಭಾವಿಗಳಿರ್ತಾರ ನೋಡ್ರಿ, ವಯಸ್ಸಾದವ್ರು ಇರ್ತಾರ. ನಮಗೆ ಸಣ್ಣ ವಯಸ್ಸು ಇರ್ತದೆ, ಅವರಿಗೆ ನಮ್ಮ ವಯಸ್ಸಿನಷ್ಟು ಅವ್ರ ಮನಸ್ಸು ಪಳಗಿರ್ತದೆ. ಅವರಿಗೆ ಅಕ್ಷರ ಜ್ಞಾನ ಇರ್ಲಿಕ್ಕಿಲ್ಲ, ಓದಾಕ್ ಬರ್ತಿರ್ಲಿಕ್ಕಿಲ್ಲ, ಬರ್ಯಾಕ್ ಬರ್ತಿರ್ಲಿಕ್ಕಿಲ್ಲ, ಮೊಬೈಲ್ ಆಪರೇಟ್ ಮಾಡಕ್ ಬರ್ತಿರಕ್ಕಿಲ್ಲ. ಆದ್ರೆ ಅವ್ರ ಬದುಕಿನ ಅನುಭವ ಐತಲ್ಲ ಬಹಳ ದೊಡ್ಡದು. ಅನುಭವ ಕಲಿಸುವುದನ್ನ ಯಾವ ಅಧ್ಯಯನವೂ ಕಲಿಸುವುದಿಲ್ಲ. ಒಬ್ಬ ಬಹಳ ದೊಡ್ಡ ತರ್ಕಶಾಸ್ತ್ರದ ಪಂಡಿತ ಆಗಿ ಮನೆಗೆ ಬಂದಿದ್ದ. ಅವ್ರ ತಾಯಿಗೆ ಬಹಳ ಸಂತೋಷ. ಊರಾಗ ಯಾರೂ ಓದಿದ್ದಿಲ್ಲ ಅದನ್ನ. ಬಹುಶಃ ಈ ಊರಾಗ ಯಾರು ತರ್ಕಶಾಸ್ತ್ರ ಓದಿಲ್ಲ. ಲಾಜಿಕ್, ಪ್ರತ್ಯೇಕವಾಗಿ ತತ್ವಜ್ಞಾನದ ಒಂದು ವಿಭಾಗ, ತರ್ಕಶಾಸ್ತ್ರವನ್ನೇ ಅಭ್ಯಾಸ ಮಾಡಿ ಇಬ್ರು ಮನ್ಯಾಗ ದುಡಿದು ನೀವು ಹೆಂಗ ಹಾಸ್ಟೆಲಿಗೆ ಇಟ್ಟು ಮಕ್ಕಳಿಗೆ ಗಂಟು ಕೊಟ್ಟು ಕಳಿಸಿರ್ತೀರಿ, ಹಂಗ ಅವರು ಮುದುಕ ಮುದುಕಿ ಇಬ್ರು ಹಂಗ ದುಡಿದು ಕಳಿಸಿದ್ರು. 8-10 ವರ್ಷ ಮಗ ತರ್ಕಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ಊರಿಗೆ ಬಂದ. ಮನೆಗೆ ಬಂದ ತಕ್ಷಣ ತಾಯಿ ಕೇಳಿದ್ಲಂತೆ, ಇಷ್ಟು ವರ್ಷ ಅಭ್ಯಾಸ ಮಾಡಿ ಬಂದೆಲ್ಲ ಮಗನೇ, ಅಧ್ಯಯನ ಮಾಡಿ ಬಂದೆಲ್ಲ, ಏನ್ ನೀನು ಓದಿದ್ದು? ಮಾಮ್, I have studied logic. ನಾನು ತರ್ಕ ಸಂಗ್ರಹ, ತರ್ಕಜ್ಞಾನವನ್ನು ಅಭ್ಯಾಸ ಮಾಡೀನಿ. ಏನ್ ತಮ್ಮ ಅದ ಹಂಗಂದ್ರ? ಅದು ಹಂಗಂದ್ರೆ ಏನು ಅಂತ ನಿನಗೆ ಹೇಳಿದ್ರೆ ಬಹುಶಃ ತಿಳಿಯಂಗಿಲ್ಲ. 8-10 ವರ್ಷ ಓದಿಯಪ್ಪ, ತಿಳಿಲಾರ್ದನ್ನ ಸ್ವಲ್ಪ ತಿಳಿಯುವಂಗ ಹೇಳುವುದು ಕಲ್ಕೋಬೇಕು. ನೀ ಹೇಳು, ನಾ ತಿಳ್ಕೊತೀನಿ. ಅದು ಬೇಕಾದಂಗೆ ಕಠಿಣ ಇರ್ಲಿ, ಅದು ನೀ ಹೇಳು, ನಾ ತಿಳ್ಕೊತೀನಿ. ಅವಾಗ ಅವ ಒಂದು ಉಪಾಯ ಮಾಡಿ ಕಲಿತ ತರ್ಕವನ್ನ ಅವ್ರವ್ ಹೇಳಿಕೊಡಾಕತ್ತಿದ್ದ. ಏನು? ಈಗ ನನ್ನ ಹತ್ರ 2 ಬಾಳೆಹಣ್ಣು ಅದ, ನಾವಿನ್ನೇನು ಮಾಡ್ತೀನಿ? 3 ಮಾಡ್ತೀನಿ ಅಂದ. ಮುದುಕಿಗೆ ಆಶ್ಚರ್ಯನೂ ಆತು, ಆನಂದನೂ ಆತು. ಯಾಕೆ ಆಶ್ಚರ್ಯ ಆತಂದ್ರೆ 2 ಇದ್ದದ್ದು ಏನು ಬಿತ್ತೋದಿಲ್ಲ, ಬೆಳೆಯುವುದಿಲ್ಲ, ಮಳಿ ಕೊಡಿಯುವುದಿಲ್ಲ, ಸಣ್ಣದೊಂದು ಸಸಿ ಹೇಳುವುದಿಲ್ಲ, ಏನೇನೋ ತ್ರಾಸಿಲ್ಲದನ 3 ಮಾಡ್ತಾನಂದ್ರೆ ಆಶ್ಚರ್ಯ ಆತು. ಮತ್ತು ಆನಂದ ಏನು ಅಂದ್ರೆ ಏನೊಂದು ಕಷ್ಟ ಇಲ್ಲ, ಭಾಳ ಒಳ್ಳೆಯ ವಿದ್ಯೆ. 2 ಇದ್ರೆ 3 ಮಾಡ್ತಾನ, 4 ಇದ್ರೆ 6 ಮಾಡ್ತಾನ. ಹಿಂಗೆ ಮನ್ಯಾಗ ಬಾಳೆಹಣ್ಣಿಂದ ಏನೂ ಕೊರತೆ ಆಗೋದಿಲ್ಲ. ಪ್ಯಾಟ್ಯಾಗಿಟ್ಟು ಮಾರ್ಬೋದು, ದೊಡ್ಡ ಶ್ರೀಮಂತರಾಗ್ಬೋದು. 10 ವರ್ಷ ಮಗ ಓದಿದ್ದು ಸಾರ್ಥಕ ಆತು. ತಮ್ಮ ಮಾಡೇ ಬಿಡು ಅಂದ್ಲಕ್ಕೆ. 2 ಇದ್ದು ಬಾಳೆಹಣ್ಣು 3 ಮಾಡು ಅಂದ್ಲ. ಆಯ್ತವ ಅಂತ 2 ಬಾಳೆಹಣ್ಣು ಹತ್ರ ಇದ್ದುದು ತಗೋ 1 ಅಂತ ಅವನು ಉಡ್ಯಾಗ ಹಾಕಿದ. 1 ಅಂತ ಆಕೆ ತಗೊಂಡ್ಳು. ಮತ್ತೆ 2ನೇದಿತ್ತಲ್ಲ ಅದನ್ನು ತಗೊಂಡ, 2 ಅಂತ ಕೊಟ್ಟ. 2 ಅಂತ ತಾಯಿ ಇಸ್ಕೊಂಡ್ಲು. ಅವಾಗ ಅವ ಪ್ರಶ್ನೆ ಕೇಳಿದ, ಮೊದಲು ಕೊಟ್ಟಿದ್ದು 1, ಆಮೇಲೆ ಕೊಟ್ಟಿದ್ದು 2 ಸೇರಿದ್ರೆ ಎಷ್ಟು ಆದ್ವೀಗಂದ. ಇದ ನೋಡ ಎಷ್ಟು ವರ್ಷ ಕಲ್ತಿದ್ದ ಅಂದ. ಏನ್ ಅಭ್ಯಾಸ ಮಾಡೀನಿ? ತರ್ಕ. ತಲೆಯಾಗನ ಓಡಿಸೋದು, ಹೆಂಗಾರ ಮಾಡಿ ನನ್ನ ಲೆಕ್ಕಕ್ಕೆ ಅದನ್ನ ಸೊದ್ದು ಮಾಡು. ಮುದಿಕೆ ಅಂದ್ಲು, 10 ವರ್ಷ ರೊಕ್ಕ ಕಟ್ಟಿದ್ದು ದಂಡ ಆತಪ್ಪ ಅಂದ್ಲೆ. 2 ಇದ್ದು ಬಾಳೆಹಣ್ಣು 3 ಮಾಡೋದಂದ್ರೆ ಬರೀ ತಲೆಯಾಗ ಮಾಡೋದೈತಿ. ಅವಾಗ ಮುದಿಕೆ ಅಂದ್ಲು, ಬಹಳ ಚಲೋ ಕಲ್ತು ಬಂದಿತ್ತಮ್ಮ. ಏನು 3 ಬಾಳೆಹಣ್ಣು ಅಂತೂ ನೀ ಮಾಡಿದೀಗ. 1 ಬಾಳೆಹಣ್ಣು ನಾನು ತಿಂತೀನಿ, 1 ಬಾಳೆಹಣ್ಣು ನಿಮ್ಮ ಅಪ್ಪ ಕೊಡ್ತೀನಿ, 3ನೇದು ಏನೈತೆ ಅದು ನೀನ ತಿನ್ನೋದ್ಲೆ. ಆಕೆಯದೇನೈತಲ್ಲ ಅನುಭವ, ಮಗನದು ಅಧ್ಯಯನ. ಅಭ್ಯಾಸ ದೊಡ್ಡದಲ್ಲ, ಹಿರಿಯರ ಅನುಭವ ದೊಡ್ಡದಿರ್ತದೆ. ಅನುಭವದ ಮೂಲಕವಾಗಿ ಅವರು ತಮ್ಮ ಮನಸ್ಸಿನ ವಿಚಾರಗಳನ್ನ ಹೇಳುವಾಗ ವ್ಯವಧಾನದಿಂದ ಕೇಳಬೇಕು. ನಿಮಗೆ ಗೊತ್ತಿಲ್ಲ, ಆಧುನಿಕ ಕಾಲದಲ್ಲಿ ಇನ್ನೊಂದು 10 ವರ್ಷ ಹೋದ್ರೆ ಊರಿಗೆ ಒಂದು ಹುಚ್ಚ ಆಸ್ಪತ್ರೆಗಳು ಬರ್ತಾವ. ಎದ್ರ ಸಲುವಾಗಿ? ನಿಮ್ಮ ರೊಕ್ಕ ಬಹಳ ಐತಂದ್ರ ಲಾಕರ್ನಾಗ ಇಟ್ಕೊಳ್ಳೋದಕ್ಕೆ ಬ್ಯಾಂಕಿನಾಗ ಏನದಾವ? ಲಾಕರ್ಗಳದಾವ.
ರೊಕ್ಕ ಇಟ್ಕೊಳ್ಳೋದಕ್ಕೆ ಲಾಕರ್ ಅದಾವ, ಬಂಗಾರ ಇಟ್ಕೊಳ್ಳೋದಕ್ಕೆ ಲಾಕರ್ ಅದಾವ, ಕಾಗದ ಪತ್ರ ಇಟ್ಕೊಳ್ಳೋದಕ್ಕೆ ಲಾಕರ್ ಅದಾವ, ಎಂತೆಂತ ಲಾಕರ್ಗಳದಾವ ಅಂದ್ರ ನಿಮ್ಮ ಮಕ್ಕಳು ಹೋಗಿ ಲಾಕರ್ದು ಏನ್ರ ಪಾಸ್ವರ್ಡ್ ಹೇಳ್ರಿ ಅಂದ್ರೆ ಹೇಳದೇ ಇರುವಂಥ ಲಾಕರ್ಗಳು ಜಗತ್ತಿನ ತುಂಬ್ಯಾವ. ಆದ್ರ ಅಂತರಂಗದೊಳಗ ಯಾರಿಗೂ ಹೇಳದೇ ಇರುವಂಥ ಒಂದೆರಡು ಮಾತದಾವ. ಅವನ್ನ ನಿಮ್ಮ ಹತ್ರ ಹೇಳಿ ಇಟ್ಕೋಬೇಕು ಅಂದ್ರ ಅದನ್ನ ಕೇಳಿ ಒಳಗೆ ಇಟ್ಕೊಳ್ಳದೇ ಇರುವಂತ ಲಾಕರ್ಗಳು ಒಂದು ಇಲ್ಲ. ಅದಕ್ಕ ಅಂತ ಲಾಕರ್ಗಳು ಮೊದ್ಲು ಯಾವಿದ್ದು ನಮ್ಮ ಮನ್ಯಾಗ ಅಂದ್ರ ಅಜ್ಜ ಅಜ್ಜಿ ಅನ್ನುವಂಥವ್ರು ಏನಿದ್ರಲ್ಲ, ಮೊಮ್ಮಕ್ಕಳಿಗೆ ಬರುವಂತ ಏನ ಕಷ್ಟ ಇರ್ಲಿ, ಸುಖ ಇರ್ಲಿ, ಮಾನ ಇರ್ಲಿ, ಅಪಮಾನ ಇರ್ಲಿ, ಅನಿಸಿದ್ದನ್ನ ಮಕ್ಕಳು ಬಂದು ಹೇಳಿದಾಗ ಅದನ್ನ ಯಾರಿಗೂ ಹೇಳಲಾರ್ದಂಗೆ ಹೇಳಬೇಕಾಗಿತ್ತಂದ್ರೆ ಹೇಳ್ತಿದ್ರು. ಬ್ಯಾಡಾಗಿತ್ತು ಅಂದ್ರೆ ತಮ್ಮೊಳಗನ ಇಟ್ಟುಕೊಂಡು ಅವರ ಮನಸ್ಸನ್ನ ಸಮಾಧಾನ ಮಾಡುವಂತ ಅದ್ಭುತ ಶಕ್ತಿಗಳು ಇನ್ನೂ ನಮ್ಮ ಮನೆಯೊಳಗ ಹಿರಿಯರ ರೂಪದೊಳಗ ಅದಾವ. ಅವು ಅಷ್ಟು ಹೋದು ಅಂದ್ರೆ ಎಲ್ಲರೂ ಹುಚ್ಚರಾಕಾರ. ಯಾಕೆ? ನಮ್ಮ ಮಾತು ಕೇಳಿಸಿಕೊಳ್ಳೋರೇ ಯಾರು ಇಲ್ಲ. ಮನುಷ್ಯನಿಗೆ ಅನಿಸಿದ್ದನ್ನ ಹೇಳಿಕೊಳ್ಳುವುದಕ್ಕೆ ಎಲ್ಲರ ಒಂದು ಜಾಗ ಬೇಕಲ್ಲ. ನೀವು ಮನ್ಯಾಗ ಮಕ್ಕಳ ಮಾತು ನೀವು ಯಾರು ಕೇಳುವುದಿಲ್ಲ. ಅವಕ್ಕೇನೋ ತಲೆಯಾಗ ವಿಚಾರ ಬಂದಿರ್ತದ, ಬರಿಬೇಕಂತಿರ್ತದ, ಓದ್ಬೇಕಂತಿರ್ತದ, ನೀವು ಹೇಳಿದ್ದೊಂದು ಶಬ್ದ ಹೊಳ್ಳಿ ಅನ್ಬೇಕು ಅಂತಿರ್ತದ. ಅವು ಬಂದು ನಿಮ್ಮ ಕಾಲಿಗೆ ಬಿದ್ದು ಕೊಳ್ಳಿಗೆ ಬಿದ್ದು ಹೇಳ್ಬೇಕಂತ ನೀವೇನ್ ಮಾಡ್ತೀರಿ? ಹೇ ಸರಿ ಅಂತ ಅವನ್ ತೆಗೆದು ಒಗಿಯೋದ್ರಿಂದ ಹೇಳಾಕ್ ಹೋದ್ರ ಯಾರು ನನ್ನ ಹತ್ರ ಕೇಳೋರಿಲ್ಲ ಅಂತ ಮಕ್ಕಳು ಅವನ ಮನಸ್ಸಿನೊಳಗೆ ಇಟ್ಕೊಂಡು ಒಂದಲ್ಲ ಎರಡಲ್ಲ ಅಂತ 100 ವಿಚಾರಗಳು ಹೇಳಿ ಆಗಿಂದಾಗ ಹಗುರಾಗಬೇಕಾದಂಥ ಮನಸ್ಸು ಒಳಗಿಟ್ಟುಕೊಂಡು ವಜ್ಜಾಗಿ ಒಮ್ಮೆ ಅವು ಈ ಜಗತ್ತು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದು ಬಿಡ್ತಾವ. ಅದಕ್ಕೆ ಮನೆಯಾಗಿದ್ದ ಹಿರಿಯರು ಅಂದ್ರ ಅವರು ವಯಸ್ಸಾದವರು, ಕೆಲಸಕ್ಕೆ ಬಾರದವರು, ಅವರಿಂದ ಏನು ಉಪಯೋಗ ಅಂತ ತಿಳ್ಕೊಬ್ಯಾಡ್ರಿ. ಅವ್ರ ಮನೆಯಾಗಿದ್ರನೇ ಪರಮಾತ್ಮ ಇದ್ದಷ್ಟು ಆನಂದವನ್ನು ನೀವು ಪಟ್ರಿ ಅಂದ್ರೆ ಹಿರಿಯರು ದೊಡ್ಡ ಶಕ್ತಿಯಾಗಿರ್ತಾರೆ. ಅದಕ್ಕೆ ಅವರು ಮನೋವೈದ್ಯರಾಗಿ ಕೆಲಸ ಮಾಡ್ತಾರೆ. ಮನೆತನದ ಎಲ್ಲ ಜವಾಬ್ದಾರಿಯನ್ನ ಸಮರ್ಥವಾಗಿ ಹೊತ್ತು ಕೆಲಸ ಮಾಡ್ತಾರೆ. ಅಂಥ ಹಿರಿಯರನ್ನ ಗೌರವಿಸುವಂಥ ಮನಸ್ಸುಗಳು ಬೇಕು. ಬಾಲಕರಾದಿಯಾಗಿ ಇರ್ತದೆ. ನೀವು ದೊಡ್ಡವರು ಇರ್ತೀರಿ, ನಮಗಿಂತಲೂ ವಯಸ್ಸಿನೊಳಗೆ ಒಂದು 10, 20, 30 ವರ್ಷ, 50 ವರ್ಷ ದೊಡ್ಡವ್ರು ಇರ್ತೀರಿ. ನಿಮ್ಮ ವಿಚಾರ ಬೇರೆ ಇರ್ತಾವ, ಈಗ ಹುಟ್ಟಿದ ಮಕ್ಕಳ ವಿಚಾರಗಳ ಬೇರೆ ಇರ್ತಾವ. ವಿಚಾರಗಳು ಬೇರೆ ಇದ್ರು ಸಣ್ಣವ್ರಿದ್ದವ್ರು ತಿಳ್ಕೊಬೇಕು, ಅವು ನಮ್ಗಿಂತ 50 ವರ್ಷ ಹಳೆ ಮಾಡೆಲ್ ಗಾಡಿ ಅದಾವ, ಅದಕ್ಕೆ ಸ್ವಲ್ಪ ಹಂಗ ಮಾಡ್ತಾವಂತ ಇವ್ರ ಸಮಾಧಾನದಿಂದ ಇರಬೇಕು. ಇವಕ್ಕೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ದೊಡ್ಡವರು ವಿಚಾರ ಮಾಡ್ಕೊಂಡಿರ್ಬೇಕು. ಈಗೀಗ ಬಂದಿದ್ವು ಅದಾವ, ಸ್ವಲ್ಪ ಹೆಚ್ಚು ಕಡಿಮೆ ಹಂಗೂ ಹಿಂಗೂ ಇರ್ತದಂತ ಅವರು ಇವ್ರ ಮನಸ್ಸನ್ನ ತಿಳ್ಕೊಬೇಕು. ಇವರು ಅವ್ರ ಮನಸ್ಸನ್ನ ತಿಳ್ಕೊಂಡು ಇದ್ರು ಅಂದ್ರೆ ಮನಿ ಏನಾಗ್ಬಿಡ್ತಾವ? ಆನಂದದಿಂದ ತುಂಬಿಕೊಂಡಿರ್ತಾವ. ಮನಸ್ಸು ಅನ್ನೋದು ಅದು ಒಂದು ಕ್ಷಣ, ಬಹಳ ದೊಡ್ಡದಿಲ್ಲ. ಒಂದು ಕ್ಷಣ ಆಡ್ತಾ ಒಂದು ಶಬ್ದ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅನಾಹುತವನ್ನೇ ಸೃಷ್ಟಿ ಮಾಡ್ತದೆ. ಹಂಗ ಮಾಡೋದು ಯಾವುದು ಅಂದ್ರೆ ಮನಸ್ಸು. ಯಾರ ಮನಸ್ಸು ಹಿಡಿತದಲ್ಲಿರ್ತದೆ ಆತನ ಮುಖ, ಆತನ ವ್ಯವಹಾರ ತಪ್ಪಿಯೂ ಯಾರಿಗೂ ಬಾಧೆಯನ್ನುಂಟು ಮಾಡುವುದಿಲ್ಲ. ಎಲ್ಲಿ ಮನಸ್ಸಿನ ಮೇಲೆ ನಿಗ್ರಹ ಇಲ್ಲವೋ ಅಲ್ಲಿ ಆ ಮನಸ್ಸು ಅನಾಹುತಗಳನ್ನು ಸೃಷ್ಟಿ ಮಾಡುತ್ತದೆ.